ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಏನಿದು ಟ್ರೈನಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಆ್ಯಕ್ಚುಲಿ ನಾವು ಇವತ್ತು ಮೈಸೂರಿಗೆ ಹೊರಟಿದ್ದೀವಿ. ಹಾಗಾಗಿ ನಾನು ವ್ಲಾಗ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮಂಜು, ಮೈದ್ನ, ಅಣ್ಣ, ಜಾನು ಎಲ್ಲ ಹೊರಟಿದ್ದೀವಿ. ನಮ್ಮ ಚಿನ್ನಿಮ್ಮ ಅಮ್ಮಮ್ಮ ಮನೆಗೆ ಹೋಗಿದ್ಲು, ಮೀನ್ಸ್ ನಮ್ಮ ಅಮ್ಮನ ಮನೆಗೆ ಹೋಗಿದ್ಲು. ಅದಕ್ಕೆ ಅಲ್ಲಿಂದ ನಾವು ನಮ್ಮ ತಮ್ಮಂಗೆ ಫೋನ್ ಮಾಡಿ ಹೇಳಿದ್ವಿ, ಕರ್ಕೊಂಡು ಬಂದಿದ್ದ, ಅವನು ಸ್ಟಾಪಿಗೆ ಕರ್ಕೊಂಡು ಬಂದಿದ್ದ ಭದ್ರಾವತಿಗೆ. ಅಲ್ಲಿಂದ ಕರ್ಕೊಂಡು ನಾವಿವಾಗ ಮೈಸೂರಿಗೆ ಹೊರಟಿದ್ದೀವಿ. ಟ್ರೈನಲ್ಲಂತೂ ಬಂದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನಂಗೆ ಬಸ್ ಜರ್ನಿಗಿಂತ ಟ್ರೈನ್ ಜರ್ನಿನೇ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಬಂದ್ವಿ, ಅಣ್ಣ ಅಲ್ಲಿ ದೊಡ್ಡ ಫ್ಲ್ಯಾಗ್ ಇತ್ತಲ್ವ, ಅದನ್ನು ತೋರಿಸ್ತಾ ಇದ್ರು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಬಂದಿರೋದು ಮೈಸೂರಿಗೆ. ನಾವು ಯಾಕೆ ಮೈಸೂರಿಗೆ ಬಂದಿದ್ದೀವಿ ಅಂದರೆ, ನಾವು ಆ್ಯಕ್ಚುಲಿ ಕಾರ್ನ ಬುಕ್ ಮಾಡಿದ್ವಿ. ಹಾಗಾಗಿ ಇವತ್ತು ಡೆಲಿವರಿ ಇತ್ತು ಅಂತ ಹೇಳಿ ನಾವು ಮೈಸೂರಿಗೆ ಬಂದಿದ್ದೀವಿ. ಈಗ ತಾನೇ ಜಸ್ಟ್ ಬಂದ್ವಿ ಆಫೀಸಿಗೆ, ಅಂದರೆ ಶೋರೂಮಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಅಷ್ಟರಲ್ಲಿ ಸರ್ ಕೂಡ ಬಂದರು. ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಇತ್ತಲ್ವ, ಅದಕ್ಕೆಲ್ಲ ಸೈನ್ ಮಾಡಬೇಕಿತ್ತು ಅಂತ ಹೇಳಿದರು. ಹಾಗೆ ಒರಿಜಿನಲ್ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ನ ತರಕ್ಕೆ ಹೇಳಿದರು. ನಾವು ಒಂದೂವರೆ ತಿಂಗಳಾಗಿತ್ತು, ಒಂದೂವರೆ ತಿಂಗಳ ಹಿಂದೆ ಬಂದು ಬುಕ್ ಮಾಡಿ ಹೋಗಿದ್ರು. ಈಗ ಮತ್ತೆ ಡೆಲಿವರಿ ಇತ್ತಲ್ಲ ಅಂಥೇಳಿ ನಾವಿವತ್ತು ಬಂದಿದ್ದು. ಅಷ್ಟರಲ್ಲಿ ಕಾಫಿ ಕೂಡ ಬಂತು, ಕಾಫಿ ಆರ್ಡ್ರ್ ಮಾಡಿದರು, ಕಾಫಿ ಕೂಡ ಬಂತು, ಕಾಫಿನೂ ಕುಡಿತಾ ಇದ್ವಿ. ನನ್ನ ಮಕ್ಕಳಂತೂ ಮಾತೇ ಕೇಳ್ತಾ ಇರಲಿಲ್ಲ. ಇಬ್ಬರು ಜಾನು ಚಿನ್ನಿಮ್ಮ ಅಂತೂ ಅದರಲ್ಲೂ ಜಾನು ಅಂತೂ ಫುಲ್ ಕೂಗಾಡ್ಕೊಂಡಿದ್ಲು. ನಾವು ಸ್ವಲ್ಪ ಜೋರು ಮಾಡಿದ್ವಿ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗಿ ಕೂತಿದ್ದಾಳೆ. ಚಿನ್ನಿಮ್ಮ ಕೂತ್ಕೊಂಡ್ರು, ಬೇಡ ನನ್ನ ಪಕ್ಕ ನೀನು, ಬೇಡ ಹೋಗು ನೀನು ಅಂತಿದ್ಲು. ಅಲ್ಲಿ ಒಂದು ಕಡೆ ಕೂರ್ತಾ ಇರಲಿಲ್ಲ, ಓಡಾಡೋದು, ಕೂಗಾಡೋದು, ಕಿರ್ಚಾಡೋದು ಹಾಗೆ ಮಾಡ್ತಿದ್ಲಲ್ಲ. ಹಾಗಾಗಿ ಸ್ವಲ್ಪ ಜೋರು ಮಾಡಿದ್ದಕ್ಕೆ ನಮ್ಮ ಜಾನು ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ಬುಕ್ ಮಾಡಿದ ಗಾಡಿ ರೆಡಿ ಇತ್ತಲ್ವ, ಹಾಗಾಗಿ ಅದನ್ನು ತೋರ್ಸೋಕ್ಕೆ ಅಂದರೆ ಬರೋಕ್ಕೆ ಹೇಳಿದ್ರು. ನೋಡಿ, ನೀವು ಬುಕ್ ಮಾಡಿದ ಗಾಡಿ ಈಗ ರೆಡಿ ಆಗಿದೆ ಅಂತ ಎಲ್ಲ ನಮಗೆ ಗಾಡಿನ ತೋರಿಸಿದ್ರು. ಇನ್ನೊಂದು ಏನು ಗೊತ್ತಾ, ಇಲ್ಲಿ CNG ಬುಕ್ ಮಾಡಿದ್ದು. ನಾನು ಅದನ್ನು ನೋಡ್ತಾ ಇದ್ರು, ಎಷ್ಟು kg ತುಂಬತ್ತೆ ಇದು ಗ್ಯಾಸ್ ಅಂತೆಲ್ಲ ಕೇಳ್ತಾ ಇದ್ರು. ಅದನ್ನು ನೋಡಿ ನಾನು ಪ್ಯಾಕ್ ಇತ್ತಲ್ವ, ಇದನ್ನು ನೋಡಿಬಿಟ್ಟು ನಾನು ಇದು ಅಂದರೆ ಕಾರ್ ಮೇಲೆ ಹಾಕ್ತಾರಲ್ಲ ಸ್ಕ್ರೀನ್, ಇದು ಸ್ಕ್ರೀನಾ ಅಂತ ಕೇಳಿದ್ನ. ಇಲ್ಲ, ಅದು ಸ್ಕ್ರೀನ್ ಅಲ್ಲ, ಆ ಗಾಡಿ ಕವರ್ ಅದು, ಅಂದರೆ ಕಾರಿನ ಕವರು, ಬಿಸಿಲಿಗೆ ಮಳೆಗೆಲ್ಲ ಹಾಕ್ತಾರಲ್ಲ ಸೇಫ್ಟಿ ಕವರ್ ಅಂತ ಹೇಳಿದರು. ಅದು ಅಲ್ಲಿ ಗೂಡು ಕಾಣಿಸ್ತಿಲ್ಲ, ನಿಂಗೆ ಕಾಣಿಸ್ತಿಲ್ಲ? ಬಾಯ್, ನೋಡಿದೆ ಜಾನು ಇಲ್ಲಿ ಪಕ್ಷಿ ಅಂತೆ, ಪಕ್ಷಿ ಏನು ಗೊತ್ತಾ, ಆ ಪಕ್ಷಿ ಆ ಕಾರ್ ಮೇಲ್ಗಡೆ ಗೂಡು ಕಟ್ಟಿತ್ತಲ್ವ, ಅದರಿಂದ ಕೆಳಗಡೆ ಬಿದ್ದುಬಿಟ್ಟಿದೆ, ಹೇಗೋ ಮಿಸ್ಸಾಗಿ ಬಿದ್ದುಬಿಟ್ಟಿದೆ ಅನಿಸುತ್ತೆ ಪಾಪ. ಅದ್ರ ಅಮ್ಮ ಕೂಡ ಅಲ್ಲಿರಲಿಲ್ಲ, ಆ ಪಕ್ಷಿ ಅಷ್ಟೇ ಇತ್ತು. ಅದನ್ನು ಗೂಡಿಗೆ ಸೇರಿಸೋದಕ್ಕೆ ಅವರಿಗೆಲ್ಲ ಹೇಳಿದ್ವಿ. ಪಾಪವ್ರು ಅದನ್ನೇ ನೋಡ್ತಾ ಇದ್ರು, ಅಯ್ಯೋ ಪಾಪು ಬಿದ್ದುಬಿಟ್ಟಿದೆ ಅಂತ ಹೇಳಿ. ಹಾಗೆ ಗಾಡಿ ಕೂಡ ಡೆಲಿವರ್ಡ್ ಆಯಿತು, ನಮ್ಮ ಕೈಲಿ ಕೊಟ್ಟರು. ಒಂಥರ ಖುಷಿ ಆಯಿತು. ಹಾಗೆ ಕೆಲವೊಂದು ಸೈನ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾವಿವಾಗ ದೇವಸ್ಥಾನಕ್ಕೆ ಹೋಗೋಣ, ಫಸ್ಟು ಪೂಜೆ ಮಾಡಿಸೋಣ ಅಂಥೇಳಿ ನಾವಿವಾಗ ನಂಜನಗೂಡಿಗೆ ಬಂದಿದ್ದೀವಿ. ನಂಜನಗೂಡಲ್ಲಿ ಬಂದು ಅಲ್ಲಿ ರೆಸಿಪ್ಟ್ ಎಲ್ಲ ತೊಗೊಂಡು ಅದಕ್ಕೆ ಭಟ್ರು ಬಂದರು. ರೆಸಿಪ್ಟ್ ತಂದು ಭಟ್ರ ಹತ್ರ ಕೊಟ್ಟರೆ ಅವ್ರು ಬಂದು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಒಂಥರ ಖುಷಿ, ಸಮಾಧಾನ, ಒಂಥರ ಭಯ ಎಲ್ಲ ಆಗ್ತಾಯಿತ್ತು ಕಾರು ನೋಡಿ. ಆದರೂ ಫುಲ್ ಹ್ಯಾಪಿ ಆಗಿದ್ದೀವಿ. ಒಂಥರ ಖುಷಿನೂ ಅದೇ ಹೇಳಿದ್ನಲ್ಲ, ಹ್ಯಾಪಿ ಖುಷಿ ಎರಡೂ ಒಂದೇ. ಹಾಗೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಫಸ್ಟ್ ಗಾಡಿ ಪೂಜೆನೇ ಆಗಿದ್ದಲ್ವ, ಆಮೇಲೆ ನಾವು ಪೂಜೆ ಎಲ್ಲ ದೇವಸ್ಥಾನದೊಳಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಪೂಜೆ ಮಾಡಿಕೊಂಡು ನೆಕ್ಸ್ಟು ಮೈಸೂರಿಗೆ ಹೊರಟ್ವಿ. ಅಲ್ಲಿಂದ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಮೈಸೂರಿಗೆ ಹೊರಟಿದ್ದೀವಿ. ವ್ಯೂ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಮೈಸೂರು ಅರಮನೆ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಆ ಲೈಟಿಂಗ್ಸ್ ಎಲ್ಲ ಹಾಕಿರೋದಕ್ಕಂತೂ ಮಸ್ತಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಆ ಲೈವಲ್ಲಿ ನೋಡೋಕೆ ಇನ್ನೂ ಚೆನ್ನಾಗಿ ಅನ್ನಿಸ್ತಿತ್ತು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದಲ್ವ ಮೈಸೂರಿಗೆ, ಇದೆಲ್ಲ ನಾನು ಮೂವಿಲಿ ನೋಡಿದ್ದೆ, ಇದೇ ಫಸ್ಟ್ ಟೈಮ್ ನಾನು ಲೈವಾಗಿ ನೋಡ್ತಾ ಇರೋದು. ಚೆನ್ನಾಗಿತ್ತು. ಹಾಗೆ ಸೀದಾ ಹೋಗಿ ಒಂದು ರೂಮ್ ಮಾಡಿಕೊಂಡು ನಾವು ನೈಟ್ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ನಾವಿವಾಗ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಅಲ್ಲಿ ಪೂಜೆ ಮಾಡಿಕೊಂಡು ಹೋಗೋಣ ಅಂಥೇಳಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ನೋಡಿ. ಜಸ್ಟ್ ಬಂದ್ವಿ, ಇವಾಗ ಗಾಡಿನ ಪಾರ್ಕ್ ಮಾಡಿ ನಾವಿವಾಗ ಹೊರಟಿದ್ದೀವಿ.
ಫಸ್ಟ್ ಎಲ್ಲಾದರೂ ಹೋಗಿ ತಿಂಡಿ ತಿಂದ್ಕೊಂಡು ಹೊರಡೋಣ. ಇಲ್ಲ 9:30 ಆಗಿಬಿಟ್ಟಿತ್ತು. ಮತ್ತೆ ಒಳಗೆ ಹೋಗಿ ದೇವಸ್ಥಾನದೊಳಗೆ ಹೋಗಿ ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ, ಮಕ್ಕಳೆಲ್ಲ ಇದ್ರಲ್ವ, ಮತ್ತು ಹಸ್ಕೊಂಡಿರಲ್ಲ ಅಂಥೇಳಿ ನಾವಿಲ್ಲಿ ತಿಂಡಿ ತಿನ್ನೋಣ ಅಂಥೇಳಿ ಬಂದ್ವಿ. ನಾನು ಪೂರಿ ತೊಗೊಂಡಿದ್ದೆ, ಇಡ್ಲಿ, ರೈಸ್ ಬಾತ್ ಎಲ್ಲ ತೊಗೊಂಡ್ರು. ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ಪೂಜಾ ಸಾಮಗ್ರಿ ತೊಗೋಬೇಕಿತ್ತಲ್ವ, ಹಣ್ಣು ಕಾಯಿ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಹಣ್ಣು ಕಾಯಿ ತೊಗೊಂಡು ಹಾಗೆ ಮಡ್ಲಕ್ಕಿ, ಇವತ್ತು ಮಂಗಳವಾರ ಇದೆ, ಮಡ್ಲಕ್ಕಿ ತೊಗೊಳ್ಳಿ ಅಂತ ಆಂಟಿ ಹೇಳ್ತಿದ್ರು. ಹಾಗಾಗಿ ಮಡ್ಲಕ್ಕಿ ಕೂಡ ತೊಗೊಂಡು ನಾವಿವಾಗ ಪೂಜೆ ಮಾಡಿಸೋಣ ಅಂಥೇಳಿ ಹೊರಟ್ವಿ. ಹಣ್ಣು ಕಾಯಿ ಎಲ್ಲ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಹೊರಟಿದ್ದೀವಿ ನೋಡಿ. ತುಂಬ ಜನ ಇದ್ದರು. ಇವತ್ತು ಆ್ಯಕ್ಚುಲಿ ಮಂಗಳವಾರ ಅಲ್ವಾ, ತುಂಬ ಅಂದರೆ ತುಂಬ ಜನ ಇದ್ದರು. ಫೈನಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನದ ಹತ್ರ ಕೂತ್ಕೊಂಡಿದ್ದು ರೆಸ್ಟ್ ಮಾಡಿ ಮತ್ತೆ ನಾವು ಇವಾಗ ಹೊರಡಬೇಕಲ್ಲ ಅಂತೇಳಿ ಈ ಕಡೆ ಬಂದ್ವಿ. ಈ ಐಟಮ್ಸ್ ಎಲ್ಲ ನೋಡ್ತಾ ಇದ್ದರೆ ಮಕ್ಕಳಿಗಾಗಲಿ ನಮಗಾಗಲಿ ಏನಾದರೂ ತೊಗೋಬೇಕು ಅಂತ ಅನಿಸುತ್ತಲ್ವ. ಚಿನಿ ಮಗು ಜಾನುಗೂ ಸೇಮ್ ಅದೇ ಫೀಲು. ಇವನ್ ನನಗೂ ಕೂಡ ಅದೇ ಫೀಲ್ ಆಗಿದ್ದು. ಎಲ್ಲದೂ ನೋಡಿದ್ರೆ ಏನಾದರೂ ತೊಗೋಬೇಕು ಅಂತ, ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಏನು ತೊಗೊಳೋದು ಅನ್ನೋ ಕನ್ಫ್ಯೂಸ್. ಆ ಥರ ಚಿನಿಮಗೆ ಜಾನುಗೆ ಕೆಲವೊಂದು 2-3 ಐಟಮ್ಸ್ನ ಆಟ ಸಾಮಾನು ಕೊಡಿಸಿ ಹಾಗೆ ಕೆಲವೊಂದು ನಾನು ಕೂಡ ಹಾಗೆ ತೊಗೊಂಡು ಹೊರಟ್ವಿ. ನಮ್ಮ ನಡೆ ಕಾರ್ ಕಡೆ ಅಂತೇಳಿ ಹೊರಟಿದ್ದೀವಿ. ಇಲ್ಲಿ ದೇವಸ್ಥಾನ ಡೌನ್ ಇಳಿತೀವಲ್ಲ, ಇಲ್ಲೊಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ ನೋಡಿ, ಅಲ್ಲಿ ಅರಮನೆ ಕಾಣಿಸುತ್ತೆ, ಅದನ್ನು ನೋಡ್ತಾ ಇದ್ದೀವಿ. ಈ ಕಡೆ ನೋಡು. ವ್ಯೂ ಪಾಯಿಂಟ್ನ ನೋಡಿಕೊಂಡು ನಾವಿವಾಗ ದೊಡ್ಡ ನಂದಿ ಅಂತ ದೇವಸ್ಥಾನ ಇದೆಯಲ್ಲ, ಇಲ್ಲಿ ದೊಡ್ಡ ನಂದಿ ಇದೆಯಲ್ಲ, ಇಲ್ಲಿಗೆ ಬಂದ್ವಿ. ಚೆನ್ನಾಗಿತ್ತು. ಬಂದು ಇಲ್ಲೊಂದು ನಮಸ್ಕಾರ ಮಾಡಿಕೊಂಡು, ಫುಲ್ ಬಿಸಿಲಿತ್ತಲ್ವ, ಕಬ್ಬಿನ ಹಾಲು ಕುಡಿಯೋಣ ಅಂತೇಳಿ ಕಬ್ಬಿನ ಹಾಲು ಕುಡಿದ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡೋಷ್ಟರಲ್ಲಿ ಅಪ್ಪು ಅಣ್ಣ ತಲಕಾಡಿಗೆ ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಾವಿವಾಗ ತಲಕಾಡಿಗೆ ಬಂದಿದ್ದೀವಿ. ಇದಂತೂ ಸಕ್ಕತ್ತಾಗಿತ್ತು. ಮೈಸೂರಿಂದ ಮೇ ಬಿ ಒಂದು 45-50 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ, ಅಲ್ಲಿಂದ ಇಲ್ಲಿಗೆ ಅಷ್ಟು ದೂರದಲ್ಲಿ. ಚೆನ್ನಾಗಿದೆ ಮಾತ್ರ, ತುಂಬ ಚೆನ್ನಾಗಿತ್ತು. ನೀರಂತೂ ಎಷ್ಟು ಕ್ಲಿಯರ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಇದರಲ್ಲಿ ಆಟ ಆಡಿದ್ವಿ, ಸ್ನಾನನೂ ಮಾಡಿದ್ವಿ. ಆದರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ನೀರಲ್ಲಿ ತಗೊಂಡು ಹೋಗಲಿಲ್ಲ ನಾವು ಫೋನ್ನ, ಎಲ್ಲ ತೆಗೆದಿಟ್ಟು ಹೋಗಿಬಿಟ್ಟಿದ್ವಿ, ಕಾರಲ್ಲೇ ಇಟ್ಟು ಹೋಗಿದ್ವಿ. ಹಾಗೆ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲಿ 100 ರೂಪಾಯಿ ಅನಿಸುತ್ತೆ ಹೋಳಿಗೆ ಊಟ. ಟೇಸ್ಟಿಯಾಗಿತ್ತು. ಮದುವೆ ಮನೆ ಊಟ ಇರುತ್ತಲ್ಲ ಆ ಥರ ಇತ್ತು. ವರ್ತ್ ಅಂತ ಅನ್ನಿಸ್ತು ನಮಗಂತೂ. ಚೆನ್ನಾಗಿತ್ತು. ಇಲ್ಲಿ ಊಟನೂ ಎಲ್ಲ ಮುಗಿಸ್ಕೊಂಡು ನೀರಲ್ಲೆಲ್ಲ ಆಟ ಆಡಿ ನಾವಿವಾಗ ದೇವಸ್ಥಾನಗಳಿದ್ವಲ್ಲ ಅಲ್ಲಿಗೆ ಹೊರಡೋಣ ಅಂಥೇಳಿ ಬಂದಿದ್ದೀವಿ. ಇಲ್ಲೇನು ವಿಶೇಷತೆ ಅಂದರೆ, ಈ ದೇವಸ್ಥಾನ ಎಲ್ಲ ಮರಳಲ್ಲಿ ಮುಚ್ಚೋಗ್ಬಿಟ್ಟಿದ್ವಂತೆ. ಅದನ್ನೆಲ್ಲ ಇವಾಗ ಆ ಮರಳೆಲ್ಲ ತೆಗೆದು ಈಗ ಕಟ್ಟೆ ಥರ ಕಟ್ಟಿ ಬಿಟ್ಟಿರೋದು. ಇನ್ನೊಂದು ಏನು ಗೊತ್ತಾ, ನಾವಲ್ಲಿ ನೀರಲ್ಲಿ ಆಟಾಡಿದ್ವಲ್ಲ, ಅದು ತುಂಬ ಸುಸ್ತಾಗಿಬಿಟ್ಟಿತ್ತು ನಮಗೆ. ನೀರಲ್ಲೆಲ್ಲ ಆಟಾಡಿ ತುಂಬ ಹೊತ್ತು ಆಟ ಆಡಿದ್ವಿ ನಾವು. ಹಾಗಾಗಿ ಅದರಲ್ಲೂ ಇಲ್ಲಿ ಫುಲ್ ಮರಳು ಬೇರೆ, ಇದರಲ್ಲಿ ನಡೆಯೋಕ್ಕಾಗ್ತಿಲ್ಲ ನಮಗೆ. ಅಂದರೆ ನಾರ್ಮಲ್ ರೋಡಾದರೆ ಹೆಂಗೋ ನಡಿಬೋದು, ಅಷ್ಟೊಂದು ಸ್ಟ್ರೆಸ್ ಅನಿಸಲ್ಲ. ಇದು ಫುಲ್ ಮರಳಿತ್ತಲ್ವ, ನಡೆಯೋಕ್ಕೆ ಬೇರೆ ಆಗ್ತಿರ್ಲಿಲ್ಲ. ಅದರಲ್ಲೂ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಬೇಕು ಅಂದರೆ ಕಷ್ಟ ಅನ್ನಿಸ್ತಿತ್ತು. ಆದರೆ ದೇವಸ್ಥಾನಗಳು ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲಿ ಕಟ್ಟೆ ಕಟ್ಟಿದಾರಲ್ವಾ, ಈ ಥರ ಪ್ರತಿಯೊಂದು ದೇವಸ್ಥಾನಕ್ಕೂ ಈ ಥರ ಕಟ್ಟೆ ಕಟ್ಟಿರೋದು. ಮರಳಲ್ಲಿ ಫುಲ್ಲು ಮುಚ್ಚೋಗಿತ್ತಂತೆ, ಅದನ್ನೆಲ್ಲ ಮರಳೆಲ್ಲ ತೆಗೆದು ಈ ಥರ ಕಟ್ಟೆ ಕಟ್ಟಿರೋದು. ಸೇಫ್ಟಿಯಾಗಿರಲಿ ಮತ್ತೆ ಮುಚ್ಚಬಾರ್ದು ಅಂಥೇಳಿ ಈ ಥರ ಕಟ್ಟೆ ಕಟ್ಟಿರೋದು. ಹಾಗೆ ಇಲ್ಲಿ ಪಾತಾಳೇಶ್ವರ ಅಂಥೇಳಿ ಶಿವನ ದೇವಸ್ಥಾನ ಆಯಿತಾ, ಅದಕ್ಕೆ ಇಲ್ಲೊಂದು ಪೂಜೆ ಮಾಡಿಸೋಣ ಅಂಥೇಳಿ ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಬಂದ್ವಿ. ಆಗಿನ ಕಾಲದಲ್ಲಿ ರಾಜರಿಗೆ ಒಬ್ಬರು ಶಾಪ ಕೊಟ್ಟಿದ್ರಂತೆ. ಸೊಯ್ ಅಂತ ಇದ್ದಲ್ಲಿ ಹಾಗೆ ಬಿದ್ರೆ ಅಲ್ಲ, ಮತ್ತೆ ಹಾಗೆ ಬಿದ್ರೆ ಅಂತ ಭಯ ಅಣ್ಣ. ಬೇಗ ಹೇಳೋಣ. ಇದು ತಲಕಾಡು ಅನ್ನೋ ಪ್ಲೇಸ್. ಇದು ಮೈಸೂರು ಅರಸರಿಗೆ ಅಲ್ಮೇಲಮ್ಮ ಅಂತ ಹೇಳೋ ಶಾಪ ಕೊಟ್ಟಿರ್ತಾಳೆ. ಏನಂದ್ರೆ ಮಾರಂಗಿ ಮಡುವಾಗಲಿ, ತಲಕಾಡು ಮರಳಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗಿರಲಿ ಅಂತೇಳಿ ಶಾಪ ಕೊಡ್ತಾಳೆ. ಹಂಗಾಗಿ ಮೈಸೂರು ರಾಜರಿಗೆ ಯಾರಿಗೂ ಮಕ್ಕಳಾಗಲ್ಲ. ಇದು ಪೂರ್ತಿ ಮರಳಲ್ಲಿ ಮುಚ್ಚೋಗುತ್ತೆ. ಇದು ತಲಕಾಡು ಪೂರ್ತಿ ಮುಚ್ಚೋಗುತ್ತೆ ಮರಳಲ್ಲಿ. ಈಗ ಎಲ್ಲ ತೆಗ್ದ್ಬಿಟ್ಟು ದೇವಾಲಯಗಳನ್ನೆಲ್ಲ ತೆಗೆದ್ಬಿಟ್ಟು ಪುನರುಜ್ಜೀವನ ಮಾಡಿ
ಈಗ ಒಂದು ಬಂದು ನೋಡ್ಲಿಕ್ಕೆ ಎಲ್ರಿಗೂ ಅನುಕೂಲ ಮಾಡಿ ಕೊಟ್ಟಿದೆ. ಅಂದ್ರೆ ಯಾವ ಅಲ್ಲ ಅಲ್ಲಣ್ಣ, ಇದೆಲ್ಲ ರಾಜರ ಕಾಲದಲ್ಲಿ ಆಗಿದ್ದು. ಅಲ್ಲ ಯಾವ ಟೈಮಲ್ಲಿ ಮುಚ್ಕೊಂಡು ಹೋಗುತ್ತಿದ್ದು ಈ ಮರಳೆಲ್ಲ? ಇದು ಬಿಟ್ರೆ ಇವಾಗಲೂ ಮುಚ್ಕೊಂಡು ಹೋಗುತ್ತೆ. ಅವಾಗ ತೆಗಿತಾ ಇರ್ತಾರೆ ಅಂತಾರ. ಸುತ್ತ ಇವಾಗೆಲ್ಲ ಮಾಡಿಫೈ ಮಾಡ್ಬಿಟ್ಟಾರೆ. ಅಂದ್ರೆ ಸಿಮೆಂಟ್ ಅಲ್ಲಿ ಕಲ್ಗಳೆಲ್ಲ ಕಟ್ಬಿಟ್ಟು ಮರಳು ಒಳಗ್ ಬರ್ಲಿಲ್ದಂಗೆ ಮುಚ್ಚಲಿಲ್ದಂಗೆ ಎಲ್ಲ ಸುತ್ತ ಕಟ್ಟಿ ಯಾವ್ದು ಮರಳು ಮುಚ್ಚಲ್ಲ ಇವಾಗ. ಮೊದ್ಲಿಲ್ಲ ಅಂದ್ರೆ ಎಲ್ಲ ಮುಚ್ಚಿ ಎಲ್ಲ ಕ್ಲೋಸ್ ಆದವನ್ನೆಲ್ಲ ತೆಗ್ದು ಹೊರಗೆ ದೇವಸ್ಥಾನಗಳನ್ನ ಇದ್ ಮಾಡುದು. ಇದು ಜೆಸಿಪಿ ಹಾಕಿಲ್ಲಪ್ಪ, ಮೊದ್ಲಿಂದ ಬಂದಿದ್ದು ಮರಳು. ಅಲ್ಲ ಸಂಜು ಕೇಳದ್ ನೋಡೋಣ, ಜೆಸಿಪಿ ಹಾಕಿದ್ರ ಶಾಪ ಇದು ಪೂರ್ತಿ ಮರಳಾಗಕ್ಕೆ ಅಲ್ಮೇಲಮ್ಮನ್ ಶಾಪ. ಯಾರಿಗೆ? ಮೈಸೂರು ಅರಸರಿಗೆ ಅಲ್ಮೇಲಮ್ಮನ್ ಶಾಪ ಕೊಟ್ಟಿರೋದು ಇದು. ಮರಳಾಗ್ಲಿ ತಲಕಾಡು ಅಷ್ಟು ಮರಳಾಗ್ಲಿ ರಾಜವಂಶರು ಯಾವ್ದು ಮೈಸೂರು ಅರಸರಿಗೆ ಯಾರಿಗೂ ಮಕ್ಳು ಆಗ್ಬಾರ್ದು ಅಂತೇಳಿ ಶಾಪ ಕೊಟ್ಟಿರೋದು ಇದು. ಹಂಗಾಗಿ ಇದು ಅಷ್ಟು ಮರಳಾಗಿರೋದು ತಲಕಾಡು. ಈ ದೇವಸ್ಥಾನ ಫುಲ್ ಮುಚ್ಚಾಗಿತ್ತು ಹಂಗಾದ್ರೆ. ಅಲ್ಲ ಹೌದು, ಅದೆಲ್ಲ ಮುಚ್ಚೋಗಿತ್ತ ಹಂಗಾದ್ರೆ? ಅಷ್ಟು ಮರಳ ಮುಚ್ಚೋಗಿದ್ದಂತಿದಾವ. ನಡೀರಿ. ಅದಕ್ಕೆ ಸಿಂಹಕ್ಕೆ ಅದಕ್ಕೆ ಸಾಕಾಗಲ್ಲ. ಚಿರ್ತಿಗೆ ಆಹಾರ ಇದು. ಎಷ್ಟೊಂದು ಟೀಚರ್ಗೆ ಸ್ನ್ಯಾಕ್ಸ್ ಅದಕ್ಕೆ ಏನೇನು ಫುಡ್ ಬೇಕು ಅಂದ್ರೆ ನೋಡಲಿ. ಇಲ್ಲ ಐತ್ ನೋಡಲಿ ಎರಡ್ರಾಗೆ ಎರಡು ಅದೊಂದಾದ್ರೂ ನಡೀತೈತೆ. ಇಲ್ಲಪ್ಪ ಆದ್ರೆ ಎರಡು ಕರೆಕ್ಟ್ ಆಗತ್ತೆ ಫುಡ್. ನನ್ ಬಂಗಾರಿ ನೋಡು, ಬಂಗಾರಿ ಒಂದು ಎಂಗೇಜ್ ಮೇಲ್ಗಡೆ ಹೋಗ ಒಂದು ಇದಾಕಿರೋ ಗೋಪುರ, ಕಳಶ ಕಳಸ. ಇದು ಕೆಳ ಫೌಂಡೇಶನ್ ನೋಡಿ ಹೆಂಗೈತಿ ಕೆಳಗಡೆ. ಕೆಳ ಫೌಂಡೇಶನ್ ಹೆಂಗೈತಿ ಚೆನ್ನಾಗಿತ್ತು. ಅದ್ರ ಎನರ್ಜಿ ಡೌನ್ ಆಗಿದೆ. ಯಾರಿಗೆ? ಅಣ್ಣ ಯಾವ್ದು? ಭದ್ರಾ ನದಿ. ಭದ್ರಾ ನದಿ ಮೊಸಳೆ. ಇವತ್ತು ಇಲ್ಲಿಗೆ ಮರಳಿಗೆ ನದಿಗೆ ಬರ್ತೀವಿ ಅಂತೇಳಿ ಎತ್ಕೊಂಡ್ ಬಂದಿವಿ ಮೇಕೆ. ಸರಿ ಮೊಸಳೆ ನೋಡ್ರಿ. ಇಲ್ಲ ಮೊಸಳೆಗೆ ಸ್ಪೆಕ್ಟ್ ಹಾಕಂದ್ರೆ ಮೊಸಳೆ ನೀರೊಳಗೆ ಹೋದಾಗ ಸ್ಪೆಕ್ಟ್ ಹಾಕಂದಿರುತ್ತೆ ಕಾಣಕ್ಕೆ. ಹೊರಗೆ ಬಂದಾಗ ಸ್ಪೆಕ್ಟ್ ತೆಗಿಯತ್ತಲ್ಲ. ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಮತ್ತೆ ರಿಟರ್ನ್ ಬಂದ್ವಿ. KRS ನೋಡೋಣ ಅಂಥೇಳಿ ಬಂದ್ವಿ. ಅಷ್ಟರಲ್ಲಿ ನಾವು ಬರೋಷ್ಟರಲ್ಲಿ KRS ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಅಣ್ಣ ಎಲ್ಲ ಸ್ವಲ್ಪ ತಮಾಷೆ ಮಾಡಿದರು ಭಾಗ್ಯಕ್ಕಂಗೆ, ಅದನ್ನೆಲ್ಲ ಮೈಂಡಿಗೆ ಹಾಕೋಬೇಡಿ. ಹಾಗೆ ರೂಮೆಲ್ಲ ಮಾಡ್ಕೊಂಡಿದ್ವಲ್ಲ, ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಆ್ಯಕ್ಚುಲಿ ಫಿಶ್ ಊಟ, ಕರಾವಳಿ ಊಟ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಆ ಸಾಂಬಾರು ತುಂಬ ಇಷ್ಟ ಆಯಿತು. ಆ ಬಾಂಗಡೆ ಮೀನು ಸಾಂಬಾರಂತೂ ನನಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಆ ಊಟ ಎಲ್ಲ ಮುಗಿಸ್ಕೊಂಡು ನೀರು ದೋಸೆನೂ ತೊಗೊಂಡಿದ್ವಿ. ಎಲ್ಲ ಊಟ ಎಲ್ಲ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ರೆಸ್ಟ್ ಮಾಡಿ ಮಲ್ಕೊಂಡಿದ್ದು. ಬೆಳಗ್ಗೆ ಎದ್ದು ನಾವು KRSಗೆ ಬಂದ್ವಿ. ನೈಟ್ ಬಂದ್ವಲ್ಲ, ಕ್ಲೋಸ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನೈಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಆ ಲೈಟಿಂಗ್ಸ್ ಎಲ್ಲ ಇರುತ್ತಲ್ವ, ನೀರಿಗೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಕಲರು, ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ನಾವು ಬರೋಕ್ಕಾಗಲಿಲ್ಲ. ನಾವು ಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ನಾವು ಅಲ್ಲಿ ತಲಕಾಡಿಂದ ಬರೋಷ್ಟರಲ್ಲಿ ಲೇಟ್ ಆಯ್ತಲ್ವ, ಹಾಗಾಗಿ ನಮ್ಗೆ ಅದು ಮಿಸ್ ಆಯಿತು. ಮತ್ತು ಇದೊಂದು ಪ್ಲೇಸ್ ಏನಕ್ಕೆ ಮಿಸ್ ಮಾಡೋದು ಅಂತೇಳಿ ಡೇ ಅಲ್ಲೇ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೊರಟಿದ್ದೀವಿ. ಇಲ್ಲಿ ಸಣ್ಣ ಸಣ್ಣ ಮೀನುಗಳೆಲ್ಲ ಇದ್ವು, ತುಂಬ ಚೆನ್ನಾಗಿತ್ತು. ದೊಡ್ಡ ಮೀನೆಲ್ಲ ಇದ್ವು, ಫ್ಲವರ್ಸಿಂದೆಲ್ಲ ಇತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಬಂದ್ವಿ. ಅಲ್ಲಿಂದ ನಾವು ಸೀದಾ ಈಗ ಝೂಗೆ ಹೋಗೋಣ ಅಂಥೇಳಿ ಬಂದ್ವಿ. ಅಂದರೆ ಮಕ್ಕಳಿಗೂ ಖುಷಿ ಆಗುತ್ತೆ ಅಲ್ವಾ. ಮೇನ್ ನಮಗೆ ತಲೆಲಿದ್ದು ನಮ್ಮ ಚಿನಿಮಾಗೆಲ್ಲ ತೋರಿಸ್ಬೇಕು, ಜಾನುಗೆ ತೋರಿಸ್ಬೇಕು ಕೆಲವೊಂದು ಪ್ರಾಣಿಗಳನ್ನ ಅಂಥೇಳಿ ಬಂದಿದ್ದು. ನಾನಿದು ವೈಟ್ ಕಲರ್ ಹುಲಿನ ಫಸ್ಟ್ ಟೈಮ್ ನೋಡಿದ್ದು. ನಾನು ಮೂವಿಲಿ ನೋಡಿದ್ದೆ, ಟಿ ವಿಲೆಲ್ಲ ನೋಡಿದ್ದೆ, ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ನೋಡಿದ್ದು. ಚೆನ್ನಾಗಿತ್ತು. ಹಾಗೆ ಇಲ್ಲಿ ಝೀಬ್ರಾ ಎಲ್ಲ ಇತ್ತು ಎಷ್ಟೊಂದು. ಚಿನಿಮಾಗೂ ತೋರಿಸ್ಕೊಂಡು, ಜಾನು ಇದ್ಲಲ್ಲ, ಜಾನುಗೆ, ಚಿನಿಮಾಗೆ ಮತ್ತು ಗುಂಡನೂ ಬಂದಿದ್ನಲ್ಲ, ಅವನಿಗೆಲ್ಲ ತೋರಿಸ್ಕೊಂಡು ಹೊರಟಿದ್ದೀವಿ. ತುಂಬ ಪ್ರಾಣಿಗಳಿದ್ವು, ಬಟ್ ಎಲ್ಲದನ್ನು ನಾನು ವಿಡಿಯೋ ಮಾಡ್ಕೊಳ್ಳಲಿಲ್ಲ, ನಿಮಗೂ ಬೋರ್ ಆಗಬಾರ್ದು ಅಂಥೇಳಿ. ಇಲ್ಲಿ ಫೋಟೋ ತೊಗೊಳಕ್ಕೆ ಇದೊಂದು ವ್ಯೂ ಚೆನ್ನಾಗಿತ್ತು ನೀರಿಂದು ಅಂಥೇಳಿ ಇಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ನಾನು, ಚಿನಿಮಾ, ಜಾನು, ಮಂಜು ಎಲ್ಲರೂ ಫೋಟೋಸ್ ತಗೊಂಡು ಇವಾಗ ಇಲ್ಲಿ ಜಿಂಕೆ, ಡೀರ್ ಅಲ್ಲಿಗೆ ಬಂದ್ವಿ. ಅಷ್ಟು ದೂರದಲ್ಲಿ ನೋಡ್ತಾ ಇದ್ದೀನಿ ನಾನು, ಅಲ್ಲಿ ಜಿಂಕೆ ಇದೆ ಅಂತ. ನೋಡಿದ್ರೆ ಪಕ್ಕದಲ್ಲೇ ಎಷ್ಟು
ಎಷ್ಟೊಂದಿತ್ತು, ತುಂಬ ಅಂದರೆ ತುಂಬ ಇತ್ತು ಜಿಂಕೆ. ನನ್ನ ಮಕ್ಕಳಿಗಂತೂ ಫುಲ್ ಖುಷಿಯಾಗ್ಬಿಡ್ತು, ಜಾನು ಚಿನಿಮಾಗಂತೂ ಫುಲ್ ಖುಷಿ ಆಯಿತು. ಇನ್ನೊಂದು ಏನು ಗೊತ್ತಾ, ಚಿನಿಮಾಗೆ ಝೂ ಬಂದಾಗಿಂದ ಚಿನಿಮಾ ಕೇಳಿದ ಒಂದೇ ಮಾತು, ಎಲಿಫೆಂಟ್ ಎಲ್ಲಿ ಮಮ್ಮಿ ಎಲಿಫೆಂಟ್ ಎಲ್ಲಿ, ನನಗೆ ಕಾಣಿಸ್ತಿಲ್ಲ, ನಾನು ಎಲಿಫೆಂಟ್ ನೋಡಬೇಕು ಅಂತಲೇ ಕೇಳ್ತಾ ಇದ್ದಿದ್ದು. ನೋಡಿ ಎಷ್ಟು 4 ಇದ್ವು. ಇದನ್ನೆಲ್ಲ ನೋಡಿಕೊಂಡು ಇಲ್ಲೊಂದು ಆಫ್ರಿಕನ್ ಎಲಿಫೆಂಟ್ ಇತ್ತು. ಇದು ಸಿಂಗಲ್ ಅಷ್ಟೇ ಇದ್ದಿದ್ದು. ಇದು ಮುಂದೆ ಕಾಲು ಎಷ್ಟು ಉದ್ದ ಇದೆ, ಹಿಂದೆ ಕಾಲು ನೋಡಿ ಎಷ್ಟು ಗಿಡ್ಡ ಇದೆ ಅಲ್ವಾ. ಇದೊಂಥರ ಡಿಫ್ರೆಂಟಾಗಿತ್ತು. ಇದನ್ನೆಲ್ಲ ನೋಡಿಕೊಂಡು ಇವಾಗ ಹಾವಿನ ಕಡೆ ಬಂದ್ವಿ. ಅಪ್ಪ ಎಷ್ಟೊಂದು ಹಾವುಗಳಿತ್ತು ಅಂದರೆ ತುಂಬ ಹಾವುಗಳಿತ್ತು. ನಾನಂತೂ ನೋಡೇ ಇರಲಿಲ್ಲ ಇಷ್ಟೊಂದು ಹಾವುಗಳನ್ನ, ವೆರೈಟಿ ಹಾವುಗಳನ್ನ. ನನಗಂತೂ ಅದೇ ನೆನಪಾಗ್ತಾಯಿತ್ತು ನೋಡ್ಕೊಂಡು ಬಂದು. ನೋಡಿ ನಾಗರಾವು ಹೆಂಗಿದೆ, ಎಷ್ಟು ಮೇಲೆ ಹೋಗ್ತಾ ಇದೆ ಹಾವು. ಇಲ್ಲೊಂಥರ ಹಾವು, ಇದು ಹೆಬ್ಬಾವು. ನೋಡಿ ಹೆಬ್ಬಾವು ಹೆಂಗೆ ಸುತ್ಕೊಂಡಿದೆ. ಇದು ವೈಟ್ ಕಲರ್ ಹಾವು. ನಾನು ಮೂವಿಲಿ ನೋಡಿದ್ದೆ, ಒಂದು ಮೂವಿಲಿ. ನಾನು ಇದು ನಿಜ ಅಂತ ಗೊತ್ತೇ ಇರಲಿಲ್ಲ ನನಗೆ. ಮತ್ತು ನೋಡಿ ಅನಕೊಂಡ ನೋಡಿ ಹೆಂಗಿದೆ. ಹಾಗೆ ಫೈನಲಿ ನಾವಿಲ್ಲಿ ನೋಡಿದ್ದು ಜಿರಾಫೆ. ಎಷ್ಟು ಹೈಟ್ ಇತ್ತಲ್ವ. ನಮ್ಮ ಚಿನ್ನಿ ಮಗು ತೋರಿಸ್ತಿದ್ದೆ, ಮಮ್ಮಿ ಎಷ್ಟು ಹೈಟ್ ಇದೆಯಲ್ಲ ಮಮ್ಮಿ ಇದು ಜಿರಾಫೆ ಅಂತಿದ್ಲು. ಅದನ್ನೆಲ್ಲ ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತಿತ್ತು. ಅದನ್ನೆಲ್ಲ ನೋಡಿಕೊಂಡು ನಾವಿವಾಗ ಅಲ್ಲಿಂದ ಸೀದಾ ಅರಮನೆಗೆ ಬಂದ್ವಿ. ಈ ಪ್ಯಾಲೇಸ್ ನೋಡ್ತಿದ್ದಂಗೆ ನನಗೆ ನೆನಪಾಗಿದ್ದು ಸಾಂಗ್ ಯಾವ್ದು ಗೊತ್ತಾ, ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತೇಳಿ ಆ ಸಾಂಗ್ ನೆನಪಾಗ್ತಿತ್ತು. ಹಾಗೆ ಅಲ್ಲಿ ಒಳಗಡೆ ಎಲ್ಲ ಹೋಗಿ ಪ್ಯಾಲೇಸ್ ಎಲ್ಲ ನೋಡಿದ್ವಿ. ನೋಡಿ ಇದೆಲ್ಲ ಬೆಳ್ಳಿದಂತೆ, ಎಷ್ಟು ಚೆನ್ನಾಗಿತ್ತು. ಆವಾಗಿನ ರಾಜರೆಲ್ಲ ಇದನ್ನೆಲ್ಲ ಯೂಸ್ ಮಾಡಿದ್ರಂತೆ. ಹಾಗೆ ಇನ್ನೊಂದು ಬೇಜಾರೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಅಂಬಾರಿನೇ ಕಾಣಲಿಲ್ಲ. ಎಲ್ಲಿ ನೋಡಿದ್ರು ಅಂಬಾರಿ ಒಂದು ಮಿಸ್ ಆಯಿತು. ಅಂಬಾರಿ ನೋಡಿದರೆ ಒಂದು ಮನಸ್ಸಿಗೆ ಸಮಾಧಾನ ಆಗ್ತಿತ್ತಲ್ವ. ಮೈಸೂರು ಪ್ಯಾಲೇಸ್ ಅಂತ ಬಂದ್ರೇ ನೆನಪಾಗೋದೆ ಅಂಬಾರಿ ಅಲ್ವಾ. ಇನ್ನೊಂದು ಅದೊಂದು ಕಾಣಲಿಲ್ಲ. ಹಾಗೆ ವ್ಯೂಸ್ ಎಲ್ಲ ನೋಡ್ಕೊಂಡ್ವಿ. ಇಲ್ಲೆಲ್ಲ ಸುತ್ತಲೂ ಮೈಸೂರು ಅರಮನೆ ಎಲ್ಲ ನೋಡಿಕೊಂಡು ಹೊರಗಡೆ ಬಂದು ಕೆಲವೊಂದು ಫೋಟೋಸ್ ವೀಡಿಯೋಸ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಅಂತೇಳಿ, ಸಂಜೆ ಆಗಿಬಿಟ್ಟಿತ್ತು. ಊಟ ಮಾಡೋಣ ಅಂತೇಳಿ ಊಟಕ್ಕೆ ಹೊರಟ್ವಿ. ರೋಟಿ ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ನು, ಫಿಶ್ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಈಗ ನಮ್ಮ ನಡೆ ಸೀದಾ ಊರ ಕಡೆ, ಮನೆ ಕಡೆ ಅಂತ ಹೇಳಿ ಶಿವಮೊಗ್ಗ ಕಡೆ ಹೊರಡೋಣ ಅಂಥೇಳಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.